ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಹಸ್ಬೆಂಡ್ ಮನೇಲಿದ್ರಲ್ವ, ಹಾಗಾಗಿ ಇವತ್ತು ಇಲ್ಲಿ ತುಂಬ ತೆಂಗಿನ ಗೆರೆ ಎಲ್ಲ ಮೇಲ್ಗಡೆಯಿಂದ ಬಿದ್ದಿದ್ವಲ್ಲ, ಅದನ್ನು ಇಲ್ಲೇ ಹಾಕಿಬಿಟ್ಟಿದ್ರು ಪಕ್ಕದ ಮನೆಯವರು. ಅದಕ್ಕೆ ಅವ್ರನ್ನ ಇವು ಬೇಕೋ ಬೇಡವೋ ಅಂತ ಕೇಳಿಬಿಟ್ಟು ಕಟ್ಗೆನಾದರೂ ಆಗುತ್ತೆ ಒಲೆಗೆ ನೀರು ಕಾಯಿಸ್ಕೊಳ್ಳೋಕ್ಕೆ ಅಂತ ಕಡಿತಾ ಇದ್ದಾರೆ. ಅವರಿಗೆ ಕೇಳಿದ್ವಿ, ಅವರು ನಮ್ಗೆ ಬೇಡ ತಗೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಆ ಗೆರೆ ಎಲ್ಲ ಸವರ್ಬಿಟ್ಟು ಅದರಲ್ಲಿ ಬರೋ ಕಟ್ಗೆನ ತೆಗೆದು ಇಡೋಣ ಅಂಥೇಳಿ ಇವಾಗ ಕಡಿತಾ ಇದ್ದಾರೆ, ನೋಡ್ಬೋದು. ಹಾಗೆ ಅಲ್ಲಿ ಕೂಡ ತುಂಬ ಒಂಥರ ಇದು ಅನಿಸಿತ್ತು, ಜಾಗನೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಗಾಡಿ ಎಲ್ಲ ಹೋಗೋದಕ್ಕೆ. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇದೆಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಒಳಗಡೆನೂ ಕೆಲಸ ಇದೆ. ಇವತ್ತು ಬೆಳಗ್ಗೆಯಿಂದನೂ ಸ್ವಲ್ಪ ಪಾತ್ರೆಗಳು ತೊಳೆದೇ ಇರಲಿಲ್ಲ, ಹಾಗೆ ಇಟ್ಟಿದ್ದೆ. ಹಾಗಾಗಿ ಅವನ್ನು ಸಂಜೆ ತೊಳೆಯೋಣ ಅಂಥೇಳಿ ಪಾತ್ರೆ ಕೂಡ ಸ್ವಲ್ಪ ತೊಳೆಯೋದಿತ್ತು. ಮತ್ತು ಎಲ್ಲ ಕೆಲಸ ಮಾಡಿಕೊಂಡು ಸ್ವಲ್ಪ ಹೊರಗಡೆನೂ ಹೋಗೋದಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇಲ್ಲೆಲ್ಲ ಎಷ್ಟು ಗಲೀಜಾಗಿ ಇದೆ ಅಂಥೇಳಿ. ನಾವೆಷ್ಟೇ ನೀಟಾಗಿ ಕ್ಲೀನ್ ಮಾಡಿದ್ರು, ಅದೆಷ್ಟೇ ಇದು ಮಾಡಿದ್ರು ಹಾಗೆ ಆಗಿಬಿಡತ್ತೆ. ಮೇಲ್ಗಡೆಯಿಂದ ಗೆರೆಗಳು ಬೀಳೋದ್ರಿಂದ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಕರಿಬೇವು ಗಿಡ ಆಗಿರ್ಬೋದು, ಮತ್ತು ಅಲ್ಲಿ ಏನು ಗಿಡಗಳು ಬೆಳೆಸೋದಕ್ಕೆ ಆಗೋದೇ ಇಲ್ಲ. ಕೆಲವೊಬ್ಬರು ಕಮೆಂಟ್ ಮಾಡ್ತಾಯಿದ್ರಿ, ಆ ಜಾಗದಲ್ಲಿ ಗಿಡಗಳನ್ನೆಲ್ಲ ಬೆಳೆಸ್ಬೋದಲ್ವಾ ಅಂತೇಳಿ. ಅಂದರೆ ಅಲ್ಲಿ ಬೆಳೆಸೋಕ್ಕೆ ಆಗೋದೇ ಇಲ್ಲ. ನೋಡ್ಬೋದು, ಕರಿಬೇವು ಗಿಡ ತೋರಿಸ್ತೀನಿ ತಡೀರಿ ನಿಮಗೆ. ಹೆಂಗೆ ಬಿದ್ದೋಗಿದೆ ನೋಡ್ಬೋದಲ್ಲ ನೀವು. ಅದು ಪ್ರತಿ ಸತಿ ನಾವು ನೆಟ್ಟಾಗೆಲ್ಲ ಅದ್ರ ಮೇಲ್ಗಡೆನೇ ಗೆರೆಗಳು ಬಿದ್ದು ಹಾಳಾಗಿಬಿಡತ್ತೆ. ಹಾಗಾಗಿ ಅಲ್ಲಿ ಗಿಡಗಳು ಬೆಳೆಸೋಕ್ಕೆ ಆಗೋದಿಲ್ಲ. ಮತ್ತು ಇಲ್ಲಿ ಒಂಥರ ಜನಗಳು ಅಷ್ಟೇ ಅಷ್ಟು ಸಪೋರ್ಟಿವ್ ಆಗಿಲ್ಲ. ಏನಾದರೂ ಒಂದು ಗಿಡ ಹಾಕಿದ್ರೆ ಅದರಲ್ಲಿ ಏನಾದರೂ ಬಿಟ್ಟರೆ, ಕಾಯಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಏನಾದರೂ ಬಿಟ್ಟರೆ ನಮಗೆ ಬಿಡೋದಿಲ್ಲ. ನಾವು ಎದ್ದೋಳೋಷ್ಟರಲ್ಲೇ ಹರ್ಕೊಂಡೋಗಿಬಿಟ್ಟಿರ್ತಾರೆ ಹೂವು ಎಲ್ಲ ಅಷ್ಟೇ. ಹಾಗಾಗಿ ಜಾಸ್ತಿ ಗಿಡಗಳನ್ನ ಬೆಳೆಸೋದಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ಅಲ್ಲಿ ಕ್ಲೀನ್ ಮಾಡಿದ್ವಲ್ಲ, ಅಷ್ಟು ಹುಲ್ಲೆಲ್ಲ ಬೆಳೆದಿತ್ತು ಮನೆ ಬಾಗಿಲಲ್ಲಿ, ಅದನ್ನೆಲ್ಲ ಕಿತ್ತು ನನ್ನ ಹಸ್ಬೆಂಡು ಅಷ್ಟು ಕ್ಲೀನ್ ಮಾಡಿ ಒಂದು ಚೀಲದಲ್ಲಿ ಕಸ ತುಂಬಿಟ್ಟಿದ್ದಾರೆ. ಅದು ಕಸದ ಗಾಡಿ ಬರುತ್ತೆ, ಆವಾಗ ಆ ಗಾಡಿಗೆ ಕಸನ ಹಾಕಿದರೆ ಮುಗೀತು. ನೋಡ್ಬೋದು ಇಷ್ಟು ಕಟ್ಟಿಗೆಗಳು ಸಿಕ್ಕಿದೆ. ಇನ್ನೂ ಸ್ವಲ್ಪ ಗೆರೆಗಳನ್ನ ಬಿಟ್ಟಿದ್ದಾರೆ, ಕಡಿಯೋಕ್ಕಾಗಲಿಲ್ಲ. ಅಂದರೆ ಸ್ವಲ್ಪ ನ್ಯಾಮ್ತಿಗೆ ಕೂಡ ಹೋಗೋದಿತ್ತು. ಹಂಗಾಗಿ ಇನ್ನೊಂದು ಟೈಮ್ ಮನೇಲಿದ್ದಾಗ ಯಾವಾಗಾದರೂ ಅದಿಷ್ಟು ಕಡಿತೀನಿ ಅಂತೇಳ್ಬಿಟ್ಟು ಹಾಗೆ ಬಿಟ್ಟರು. ಹಾಗೆ ನಾನು ಟೀ ಮಾಡೋಣ ಅಂಥೇಳಿ ಟೀ ಮಾಡಿಕೊಂಡು ಇವಾಗ ಕುಡಿತಾ ಇದ್ದೀವಿ. ನೋಡ್ಬೋದು ಅಷ್ಟು ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ಪಾತ್ರೆಗಳನ್ನ ತೊಳೆದು ಹೋಗೋಣ ಅಂಥೇಳಿ ಇವಾಗ ಟೀ ಕುಡಿತಾ ಇದ್ದೀವಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬ ಬಿಸಿಲು ಮನೆಯಲ್ಲೂ ಅಷ್ಟೇ ಶೆಕೆ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಹೊರಗಡೆ ಸ್ವಲ್ಪ ಕುತ್ಕೊಂಡು ಟೀ ಕುಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಅಂದರೆ ಅಲ್ಲಿ ಮುಂದೆನೇ ತೆಂಗಿನ ಮರ ಅದು ಇರೋದ್ರಿಂದ ಸ್ವಲ್ಪ ಗಾಳಿ ಬೀಸುತ್ತೆ. ಅಷ್ಟಾಗೇನು ಗಾಳಿ ಬೀಸಲ್ಲ, ಒಂದು ಸ್ವಲ್ಪನಾದರೂ ಗಾಳಿ ಬೀಸುತ್ತೆ. ಇನ್ನೂ ಒಳಗಡೆ ಇದ್ದರೆ ಶೆಕೆ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊರಗಡೆನೇ ಕುತ್ಕೊಂಡು ಟೀ ಕುಡಿಯೋಣ ಅಂಥೇಳಿ ಕುಡಿತಾ ಇದ್ದೀವಿ. ಹೊರಗಡೆನೂ 2 ಚೇರ್ ಕೂಡ ಇಟ್ಟಿದ್ದೀವಿ. ಚೇರ್ ಮೇಲೆ ಕುತ್ಕೊಂಡು ಮಾತಾಡೋದಕ್ಕೆಲ್ಲ ಚೆನ್ನಾಗಾಗುತ್ತೆ ಅಂತ ನೈಟ್ ಹೊತ್ತೆಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತೀವಿ. ಅಂದರೆ ಹೊರಗಡೆ ಅಲ್ಲಿ ಲೈಟ್ ಇಲ್ಲ ನಿಮಗೆ ತೋರಿಸೋಣ ಅಂತಂದರೆ, ಹಾಗಾಗಿ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ. ಆ ಕಡೆ ನೋಡ್ಬೋದು, ಪಕ್ಕಕ್ಕೆ ಕಾಣಿಸ್ತಾ ಇದೆ ಚೇರ್ ನಿಮಗೆ. ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ಕುತ್ಕೊಂಡು ಇವಾಗ ಸಂಜೆ ಆಲ್ಮೋಸ್ಟ್ 6 ಗಂಟೆ ಆಗಿತ್ತು ನಾವು ಟೀ ಕುಡಿಯೋ ಹೊತ್ತಿಗೆ. ಆದರೂ ನೋಡಿ ಎಷ್ಟು ಬೆಳಕು ಥರನೇ ಕಾಣಿಸ್ತಾ ಇದೆ. ಅವಾಗೆಲ್ಲ 6 ಗಂಟೆಗೆಲ್ಲ ಕತ್ಲಾಗಿಬಿಟ್ಟಿರೋದು, ಸಂಜೆ ಹೊತ್ತೆಲ್ಲ ಮುಳುಗಿಬಿಟ್ಟಿರೋದು. ಆದರೆ ಇವಾಗ ಹಂಗಲ್ಲ, 7 ಗಂಟೆ ಆದ್ರೂ ಈ ಥರನೇ ಇರುತ್ತೆ. ಸುಮಾರು 7:15 7:45 ಅಷ್ಟು ಹೊತ್ತಿಗೆ ಅವಾಗ ಕತ್ಲಾಗುತ್ತೆ. ಅಲ್ಲಿವರೆಗೂ ಬೆಳಕೇ ಇರುತ್ತೆ ಸ್ವಲ್ಪ. ಬೆಳಗ್ಗೆ ಆದರೂ ಅಷ್ಟೇ, ಬೆಳಗ್ಗೆ ಇನ್ನೂ 5:15 5:45ಗೆಲ್ಲ ಬೆಳಕಾಗೋಗ್ಬಿಟ್ಟಿರುತ್ತೆ. ಆವಾಗೆಲ್ಲ 6 ಗಂಟೆ ಆದ್ರೂ ಇನ್ನೂ ಬೆಳಕಾಗ್ತಾ ಇರಲಿಲ್ಲ, ಹಾಗೆ ಇರ್ತಿತ್ತು. ನೋಡ್ಬೋದು ಇವಾಗ ಟೀ ಎಲ್ಲ ಕುಡ್ದಿದ್ದಾಯಿತು.
ಹಾಗೆ ಪಾತ್ರೆಗಳಿದ್ದಾವೆ, ಸ್ವಲ್ಪ ಪಾತ್ರೆಗಳನ್ನ ತೊಳ್ಕೊಂಡು ನ್ಯಾಮ್ತಿಗೆ ಹೋಗೋದಿದೆ. ಹೋಗೋಣ ಅಂತ ಹೋದ್ವಿ. ಅಲ್ಲಿ ನನ್ನ ಸೊಸೆ ಮುದ್ದು ಸಿಕ್ಬಿಟ್ಲು. ನೋಡಿ ಅವಳ ಆಟ ಹೇಗಿದೆ ಅಂತ. ಎಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೀವಿ. ಬರುವಾಗ ಕರ್ಕೊಂಡು ಬಂದಿದ್ದೆ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ.